ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಗುರು, ಇವತ್ತು ನಾನ್ ಬಂದಿರೋದು ಪೆನ್ ಡ್ರೈವ್ ವಿಡಿಯೋ ಸಾಂಗ್ ರಿಯಾಕ್ಷನ್ ಮಾಡಕ್ ಬಂದಿ. ಯಾವ್ದು ಗುರು ಇದು ಪೆನ್ ಡ್ರೈವ್? ಏನು ಚುಚ್ಚದ್ ಹೇಳ್ತಾ ಇದೀಯ ಅಂತ ಕೇಳ್ಬೋದು. ಇಲ್ಲ ಗುರು, ಪೆನ್ ಡ್ರೈವ್ ಮೂವಿ ಅಂತ ಲಾಂಚ್ ಮಾಡಿದರೆ. ಇದರಲ್ಲಿ ಕಿಶನ್ ಅವರು ಹಾಗೂ ಇವ್ರು ತ್ರಿಷಾ ಅಂತೀನಿ, ತನೀಶ್ ಅವರು ಮೇನ್ ಲೀಡರ್ ಆಕ್ಟ್ ಮಾಡ್ತಾ ಇರೋವಂಥ ಮೂವಿ. ಸೊ ಇದ್ರದ್ದು ಸಾಂಗ್ ಲಾಂಚ್ ಆಗಿದೆ. ಲಿಟ್ರಲಿ ತುಂಬಾ ಬೇರೆ ತರನೇ ಎಕ್ಸ್ಪೆಕ್ಟ್ ಮಾಡಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಈ ಕಿಶನ್ ಅವರು ಏನಪ್ಪ ಡ್ಯಾನ್ಸ್ ಮಾಡಿದಾಗೆಲ್ಲ ಬೇರೆ ತರಾನೇ ಅನಿಸ್ತಾ ಇರುತ್ತೆ. ಸೊ ಇದ್ರಲ್ಲಿ ಯಾವ ತರ ಇರುತ್ತೆ ಅಂತ ನೋಡೋಣ. ಯಾರೇ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗುರು. ಒಂದು ಸಬ್ಸ್ಕ್ರೈಬ್ ಒಂದು ಆನೆ ಬಲ ಇದ್ದಂಗೆ. ಕನ್ನಡಿಗ ನಮ್ಮ ಮೇಲೆ ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರ್ ಹೋಗೋಣ. ಕನ್ನಡಿಗ ಅಂತಾರಲೇ ಸ್ಟಾರ್ಟ್. ನಾಗೇಂದ್ರ ಪ್ರಸಾದ್ ಅವರು ಇದಕ್ಕೆ ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ನಾನ್ ಚಾನಲ್ ಸ್ಟಾರ್ಟ್ ಆದಾಗಿಂದ ಇಂಥ ಸಾಂಗ್ ರಿಯಾಕ್ಟ್ ಮಾಡೇ ಇರ್ಲಿಲ್ಲ. ಲಿಟ್ರಲಿ ಯಾವ ತರ ರಿಯಾಕ್ಟ್ ಮಾಡಬೇಕು ಅಂತ ನಾನೇ ಕನ್ಫ್ಯೂಸ್ ಆಗೋದೆ. ಯಾಕೆ ಗುರು ಆ ರೇಂಜಿಗೆ ಚೆನ್ನಾಗಿ ಮಾಡಲಿಲ್ಲ ಅಂತ ಕೇಳಿದ್ರೆ 100% ಚೆನ್ನಾಗಂತೂ ಮಾಡಿದ್ರು. ಬ್ಯಾಕ್ ಗ್ರೌಂಡ್ ಸ್ಕೋರು ನಾಗೇಂದ್ರ ಪ್ರಸಾದ್ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟವ್ರೆ. ಅದಾದ್ಮೇಲೆ ಸಿಂಗರು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡೋರು. ಈ ತರ ಸಾಂಗ್ಸ್ ಲಿಟ್ರಲಿ ರೀಸೆಂಟ್ ಡೇಸ್ ಅಲ್ಲಿ ಬಂದೇ ಇರಲಿಲ್ಲ. ಆದ್ರೆ
ಇದಕ್ಕೆ ಪ್ರೊಡ್ಯೂಸರ್ ಅವರು ತನೀಶ್ ಅವರ, ನನಗಂತೂ ಗೊತ್ತಿಲ್ಲ. ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ಆ ರೇಂಜಿಗೆ ಡೀಟೇಲಿಂಗ್ ಆಗಿ ನಾನು ಸ್ಟಡಿ ಅಂತೂ ಮಾಡಕ್ ಹೋಗಿರ್ಲಿಲ್ಲ. ರಿಯಾಕ್ಟ್ ಮಾಡ್ಬೇಕಾದ್ರೆ 100% ಸಿಕ್ತು, ರಿಯಾಕ್ಟ್ ಮಾಡೋಣ ಅಂತ ಬಂದೆ. ಆದ್ರೆ ಇದು ತನೀಶ್ ಅವರೇ ಪ್ರೊಡ್ಯೂಸರ್ ಆಗಿರ್ತಾರೆ ಅಂತ 100% ಕಾನ್ಫಿಡೆನ್ಸ್ ನನಗಂತೂ ಇದೆ. ಯಾಕೆ ಅಂತಂದ್ರೆ ಇಲ್ಲ ಅಂದ್ರೆ ಅವ್ರ ಜೊತೆಗೆ ಕೊಲಾಬ್ರೇಷನ್ ಅಂತೂ ಆಗಿರ್ತಾರೆ ಪ್ರೊಡ್ಯೂಸರ್ ಅವ್ರ ಜೊತೆ. ಯಾಕೆ ಅಂತಂದ್ರೆ ಬೇರೆ ಯಾರು ಸಿಗ್ಲೇ ಇಲ್ವಾ ಗುರು, ತನೀಶ್ ಅವ್ರನ್ನ ಹಾಕೊಂಡು ಮಾಡ್ಬೇಕಾಗಿತ್ತಾ? ಏನು ಅವ್ರಿಗೇನು ಕಮ್ಮಿ ಆಗೈತೆ ಅಂತ ನೀವು ಕೇಳ್ಬೋದು. ಎಲ್ಲ ಜಾಸ್ತಿನೇ ಐತೆ. ಸೊ ಅದಕ್ಕೋಸ್ಕರನೇ ನಾನು ಬೇಡ ಅಂತ ಹೇಳಿದ್ದು. ಎಲ್ಲ ಜಾಸ್ತಿ ಇರೋದ್ರಿಂದ ಆ ರೇಂಜಿಗೆ ಸ್ಕ್ರೀನಲ್ಲಿ ಚೆನ್ನಾಗೂ ಕಾಣಲ್ಲ, ಜಾಸ್ತಿ ಹೇಳೋಕ್ಕಾಗಲ್ಲ, ಆ ರೇಂಜಿಗೆ ಚೆನ್ನಾಗೂ ಕಾಣಲ್ಲ. ಸೊ ಅದಕ್ಕೋಸ್ಕರ ಕಿಶನ್ ಅವರು, ನಾನು ಸ್ಟಾರ್ಟಿಂಗ್ ಡೇಸಿಂದ ಅವರ ಆ್ಯಕ್ಟಿಂಗ್ ವಿಚಾರಕ್ಕೆ ನಾನು ಬರೋದೇ ಇಲ್ಲ. ಡ್ಯಾನ್ಸಿಂಗ್ ವಿಚಾರಕ್ಕೆ ಬರೋದಾದ್ರೆ ಅದೇಂತಕ್ಕೆ ಈ ಸ್ಕ್ರೀನ್ ನೋಡೋದೇ ಇಲ್ಲ, ಫುಲ್ ಇನ್ವಾಲ್ವ್ಮೆಂಟು ಗುರು. ಚೇರ್ಬೇಕು. ಈ ಥರ ರೊಮ್ಯಾನ್ಸ್ ಸೀನ್ಸ್ ಬಂದರೆ, ಈ ಥರ ಸಿಚುವೇಶನ್ಸ್ ಬಂದರೆ ನಾನು ಎಲ್ಲೂ ಕಣ್ಣು ಆ ಕಡೆ ಈ ಕಡೆ ಆಡ್ಸಲ್ಲ. ಸೀದಾ ನನ್ನ ಕಾನ್ಸಂಟ್ರೇಷನ್ ಏನೇ ಇದ್ರು ಹುಡುಗಿ ಮೇಲೆ. ಎಂಥ ಫಿಲಮ್ ಸಾಂಗ್ ಫುಲ್ಲು ಮುಗಿದ್ರೂ ಕೂಡ ನನ್ನ ಕಾನ್ಸಂಟ್ರೇಷನ್ ಹುಡುಗಿ ಮೇಲೆ ಅಂತ ಆ ರೇಂಜಿಗೆ ಇರುತ್ತೆ. ಯಾಕೆ ಅಂತಂದರೆ ಅವ್ರ ಕಣ್ಣೇ ನೋಡೋಕ್ಕಾಗಲಿಲ್ಲ ಕಿಶನ್ ಅವ್ರದ್ದು, ಆ ರೇಂಜ್ ಕಾನ್ಸಂಟ್ರೇಷನು. ಕಣ್ಣು ಎಕ್ಸ್ಪ್ರೆಷನ್ಸ್ ಆಗಲಿ, ಅದಾದಮೇಲೆ ಮುಖದ ಎಕ್ಸ್ಪ್ರೆಷನ್ಸು ಒಂದೇ ಒಂದು ಕೂಡ ನಾನಂತೂ ಅಬ್ಸರ್ವ್ ಅಂತೂ ಮಾಡಲಿಲ್ಲ. ಯಾಕೆ ಅಂತಂದರೆ ಆ ರೇಂಜಿಗಿತ್ತು. ರೀಸೆಂಟು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಷ್ಟೊಂದು ಜನದ ಜೊತೆ ಈ ಥರ ವೀಡಿಯೋಸ್ ಮಾಡಿ ಹಾಕಿದ್ದಾರೆ. ಆದರೆ ಎಲ್ಲ ವೀಡಿಯೋಸಲ್ಲೂ ಸಿಮಿಲರ್ ಟೈಪಲ್ಲೇ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಏನಾದ್ರು ಒಂದು ಚೇಂಜಸ್ ಇರುತ್ತಾ ಅಂತ ಅಂದ್ಕೊಂಡಿದ್ದೆ. ಮೂವಿ ಆಗಿರೋದ್ರಿಂದ ಏನೂ ಚೇಂಜಸ್ ಇಲ್ಲ. ನನಗಂತೂ ಏನು ಅನ್ನಿಸ್ತಾ ಇಲ್ಲ. ನಿಮಗೆ ಏನು ಅನ್ನಿಸ್ತೋ ಹೆಚ್ಚಾಕಿ ಕಮೆಂಟ್ ಬಾಕ್ಸಲ್ಲಿ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನು ಗೊತ್ತಲ್ಲ, ಒಂದು ಸಬ್ಸ್ಕ್ರೈಬರು ಒಂದು ಆನೆ ಬಲ ಇದ್ದಂಗೆ. ನಿಮ್ಮ ಪ್ರೀತಿ ಸಹಕಾರ ಕನ್ನಡಿಗರ ಸಪೋರ್ಟ್ ನಮ್ಮ ಸದಾ ಇರಲಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.